ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಇವತ್ತಿನ ವಿಡಿಯೋ ಬಂದು ಗಿಡಗಳಿಗೆ ಒಂದು ಚಿಕ್ಕದಾಗಿರೋ ಒಂದು ಟಿಪ್ಸ್. ಯಾವ ಥರದಂತ ಹೇಳಿದರೆ, ಈಗ ನಾವು ನಮ್ಗೆ ಇಷ್ಟವಾಗಿರೋ ಹೂವನ್ನು ಬೆಳೆಸ್ತೀವಿ ಮನೆಯಲ್ಲಿ, ಹೌದಾ? ಅದಕ್ಕೆ ಯಾವ ಥರ ಆರೈಕೆ ಮಾಡಬೇಕು ಅಂದರೆ, ತುಂಬಾ ಮಗು ಥರ ಕೂಡ ನಾವು ಒಂದು ಗಿಡ ಅಂದರೆ ಆಗಲಿಲ್ಲ, ಹೌದಾ? ಅದಕ್ಕೆ ಯಾವ ಥರ ಆರೈಕೆ ಮಾಡಬೇಕು, ಅದು ನಾವು ಯಾವ ಥರ ಆರೈಕೆ ಮಾಡಿದರೆ ತುಂಬ ದಟ್ಟವಾಗಿ ಬೆಳೆಯುತ್ತೆ ಅಲ್ವಾ? ಹಾಗೆ ನೋಡ್ಕೊಳ್ಬೇಕಂದ್ರೆ ನಾವೊಂದು ಕೆಲವೊಂದು ಟಿಪ್ಸನ್ನು ಕೂಡ ನಾವು ಫಾಲೋ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ, ಮನುಷ್ಯರ ದೃಷ್ಟಿ ಅಂದರೆ ಆ ಥರ ಇರತ್ತೆ. ಅಂದರೆ ನಾವು ಕೆಟ್ಟದಂತ ಹೇಳ್ತೀವಿ. ನಾನು ಅವರಿಗೆ ಇವರಿಗೆ ಅಂತ ಏನು ಹೇಳ್ತಾ ಇಲ್ಲ, ಆದರೆ ಕೆಲವೊಂದು ಸತಿ ಆ ಥರ ದೃಷ್ಟಿ ಅನ್ನೋದು ಇರತ್ತೆ. ಎಲ್ಲರೂ ಕೆಲವೊಂದರಲ್ಲಿ ಇರತ್ತೆ, ಇಲ್ಲ ಅಂತ ಇಲ್ಲ. ಆದರೆ ನಾವೀಗ ಒಂದು ಮನುಷ್ಯರ ದೃಷ್ಟಿ ಅಂದರೆ ಮರ ಕೂಡ ಸಿಡಿದು ಹೋಗುತ್ತಂತೆ. ಆಗಿನ ಕಾಲದಲ್ಲಿ ಅವರು ಹೇಳ್ತಿದ್ರು, ಕಾಲದವರು. ಅದಕ್ಕೋಸ್ಕರನೇ ಈಗ ನಾವು ಅಂತಲ್ಲ, ನಾನೇ ಒಂದು ಗಿಡ ತಂದಿದ್ದೆ. ಅಂದರೆ ಯೆಲ್ಲೋ ಕಲರ್ ದಾಸವಾಳದ ಗಿಡ ಕೂಡ ತಂದಿದ್ದೆ. ಅದು ಅದು ತಂದ ತಕ್ಷಣ ಒಂದು ಫಾಟ್ ಕೂಡ ತಂದು ದೊಡ್ಡ ಫಾಟಲ್ಲಿ ಹಾಕಿ ನೆಟ್ಟಿದ್ದೆ ಕೂಡ. ಅದು ನೆಟ್ಟ ತಕ್ಷಣ ಒಂದು 3 ತಿಂಗಳ ಥರ ಯಾವ ಥರ ಬೆಳವಣಿಗೆ ಬಂತು ಅಂದರೆ ಆ ಹೂವಿಗೆ. ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನನ್ನ ಚಿಕ್ಕ ಕೈ ತೋಟದ ಬಗ್ಗೆ. ಅದರಲ್ಲಿ ಆ ಗಿಡ ಇದೆ ಕೂಡ. ಆ ವಿಡಿಯೋ ಯಾರೆಲ್ಲ ಕೂಡ ನೋಡಿಲ್ವೋ ಒಂದು ಸತಿ ನೋಡ್ಕೊಂಬನ್ನಿ. ಅದರಲ್ಲಿ ಯೆಲ್ಲೋ ಕಲರ್ ದಾಸವಾಳದ ಗಿಡ ಇದೆ ಆ ವಿಡಿಯೋದಲ್ಲಿ. ಹಾಗೆಯೇ ಆ 3 ತಿಂಗಳು ಆದ ತಕ್ಷಣ ಆ ಗಿಡ 4ನೇ ತಿಂಗಳಿಗೆ ಯಾವ ರೀತಿ ಬಂತು ಅಂತ ಹೇಳಿದರೆ, ಊಹಿಸ್ಕೊಳ್ಳೋಕೆ ಆಗದೆ ಇರೋಷ್ಟು ನನಗೆ ಅದೊಂದು ಗಿಡ ಅಂದರೆ ಒಣಗಿ ಹೋಗಿ ಸತ್ತು ಹೋಗೋ ಪರಿಸ್ಥಿತಿ ಬಂತು. ಅಂದರೆ ಕೆಲವರು ಹೇಳ್ತಿದ್ರು, ಎಷ್ಟು ಚೆನ್ನಾಗಿ ಬಂದಿದೆ ನಿನ್ನ ಗಿಡ, ಯಾವ ಥರ ಹೂ ಬಿಡ್ತಿದೆ, ದಿನಕ್ಕೆ ಒಂದು ಹೂ ಬಿಟ್ಟರೂ ಕೂಡ ಸಾಕಲ್ಲ ಅಲ್ವಾ, ಈ ಥರದ್ದು ಒಂದು ಗಿಡ ಇದ್ದರೆ ಸಾಕು ಅಂತ ಎಲ್ಲರೂ ಕೂಡ ಹೇಳ್ತಿದ್ರು. ಓಡಾಡೋರು ಅಂದರೆ ಹೀಗೆ ಸುತ್ತಮುತ್ತಲು ಎಲ್ಲರೂ ಹೇಳ್ತಾರಲ್ಲ, ಒಂದು ಗಿಡ ಚೆನ್ನಾಗಾಗಿದ್ರೆ ಎಷ್ಟು ಚಲೋ ಬಂದಿದೆಯಾ ನಿನ್ನ ಗಿಡ, ಎಲ್ಲಿಂದ ತಂದೆ, ಎಷ್ಟು ಕೊಟ್ಟೆ ಅಂತ ಎಲ್ಲರೂ ಕೇಳ್ತಿದ್ರು. ಅಂದರೆ ಕೆಲವ್ರ ದೃಷ್ಟಿ ಹಾಗಿರತ್ತಂತೆ. ಅದಕ್ಕೋಸ್ಕರ ಮೊದಲಿನ ಕಾಲದವರೆಲ್ಲ ಅಮಾವಾಸ್ಯೆಗೆ ಈಗ ಯಾವುದೋ ತೆಂಗಿನ ಮರ, ಹಾಗೆ ನುಗ್ಗೆ ಸೊಪ್ಪಿನ ಗಿಡ, ದೊಡ್ಡ ದೊಡ್ಡ ಗಿಡ ಇರುತ್ತಲ್ವಾ, ಅದಕ್ಕೆಲ್ಲ ಅಮಾವಾಸ್ಯೆ ದಿನ ಮೊಳೆಗಳನ್ನು ಹೊಡಿತಿದ್ರಂತೆ. ಅಂದರೆ ತೆಂಗಿನ ಮರಕ್ಕೆ, ಮಾವಿನ ಮರಕ್ಕೆ ಅಂದರೆ ದೃಷ್ಟಿ ತಾಗಬಾರ್ದು ಅಂತ ಅಮಾವಾಸ್ಯೆ ಹುಣ್ಣಿಮೆಗೆ ಅದಕ್ಕೆ ಕಬ್ಬಿಣದ ಮೊಳೆಗಳು ಹೊಡಿತಿದ್ರಂತೆ. ಹಾಗೆಯೇ ಆ ಗಿಡಗಳಿಗೆ ಯಾವ ಥರ ದೃಷ್ಟಿ ಆಗಬಾರ್ದು ಅಂತ ಮಾಡ್ತಿದ್ರು ಅಂದರೆ, ಸುಣ್ಣದ ನೀರು ಇರುತ್ತಲ್ವ, ಅಂದರೆ ಆರ್ಗ್ಯಾನಿಕ್ ಆಗಿ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಅಂತ ಅದಕ್ಕೆ ಗಿಡಗಳಿಗೆ ಅಂದರೆ ದಟ್ಟವಾಗಿರತ್ತಲ್ವ, ಅಂಥ ಗಿಡಗಳಿಗೆಲ್ಲ ಸುಣ್ಣದ ನೀರನ್ನು ಸಿಂಪಡಿಸ್ತಿದ್ರಂತೆ. ಎಂತಕ್ಕಂತ ಹೇಳಿದರೆ, ಯಾವುದೇ ದೃಷ್ಟಿ ಆಗಲಿ ಅದಕ್ಕೆ ತಾಕಬಾರ್ದು ಅಂತ. ಅಂದರೆ ನನಗದೆಲ್ಲ ಮೊದಲೆಲ್ಲ ಗೊತ್ತಾಗಲೇ ಇಲ್ಲ, ಯಾವ ರೀತಿ ಅದಕ್ಕೊಂದು ದೃಷ್ಟಿ ತಾಗತ್ತೆ, ಈ ಥರ ಆಗತ್ತೆ ಗಿಡ ಅಂತ. ಕೊನೆಯದಲ್ಲಿ ಒಂದು ವಿಡಿಯೋ ಹಾಕ್ತೀನಿ ನೋಡಿ, ನನ್ನ ಗಿಡ ಯಾವ ಥರ ಆಗೋಯ್ತು ಅಂತ. ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆಗೆ ಸುಣ್ಣದ ನೀರನ್ನು ಕೂಡ ಎಷ್ಟು ಗಿಡ ಇರುತ್ತೋ ಎಷ್ಟು ಬೇಕೋ ಸ್ವಲ್ಪ. ಎಂತಕ್ಕಂತ ಹೇಳಿದರೆ, ನಾವು ಯಾವ ಥರ ನೋಡ್ಕೊಳ್ತೀವಿ ಅಂದರೆ ಗಿಡಕ್ಕೆ ನಾವೊಂದು ಮಗು ಥರ ನೋಡ್ಕೊಳ್ತೀವಿ, ಹೌದಾ? ನಾವು ಯಾವ ಥರ ನಮ್ಮ ಮಕ್ಕಳಿಗೂ ನೋಡ್ಕೊಳ್ತೀವೋ ಅದೇ ಥರ ನಮ್ಮ ಗಿಡಕ್ಕೂ ಕೂಡ. ನಾನು ಕೂಡ ಹಾಗೆ, ನಾನು ಗಿಡಗಳು ಬೆಳೆಸ್ತೀನಲ್ವ, ಅದಕ್ಕೆ ಹಾಗೆ ಆರೈಕೆ ಕೂಡ ಮಾಡ್ತೀನಿ. ನಮ್ಮ ಮಕ್ಕಳಿಗೆ ಯಾವ ಥರ ಯಾವುದನ್ನು ಕೊಟ್ಟರೆ ಚೆನ್ನಾಗಿ ಬೆಳೀತಾರೆ, ಹಾಗೆ ಗಿಡಗಳಿಗೂ ಕೂಡ ನಮ್ಗೆ ಇಷ್ಟವಾಗಿರುವಂಥ ಗಿಡಕ್ಕೆ ನನಗೆ ಯಾವ ಥರ ಬೇಜಾರಾಗೋಯ್ತು ಅಂತ ಹೇಳಿದರೆ ಹೇಳೋಕ್ಕೆ ಕೂಡ ಆಗಲ್ಲ. ಯಾಕಂದರೆ ಆ ಗಿಡ ಅಷ್ಟು ಚೆನ್ನಾಗಿ ಬೆಳೆದಿತ್ತು, ಒಂದೇ ಸಲ ಆ ರೀತಿ ಬಂತು ಅಂತ ಹೇಳಿದರೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಅಲ್ವಾ? ನನಗೂ ಕೂಡ ಅದೇ ರೀತಿ ಆಗೋಯ್ತು ನೋಡಿ. ಈ ರೀತಿ ಒಂದು ಸತಿ ಮಾಡಿ ನೋಡಿ ಗಿಡಗಳಿಗೆ. ಹಾಗೆ ಮರಕ್ಕೂ ಕೂಡ ಹಣ್ಣೊಂದು ಚೆನ್ನಾಗಿ ಬಿಡ್ತಾ ಇದೆ ಅಂತ ಹೇಳಿದರೆ, ಅಯ್ಯೋ ಇಷ್ಟು ಚಿಕ್ಕ ಗಿಡಕ್ಕೆ ನೋಡಿ ತೆಂಗಿನಕಾಯಿ ಎಷ್ಟೆಲ್ಲ ಬಿಡ್ತಾ ಇದೆ, ಅಥವಾ ಮಾವಿನ ಮರಕ್ಕೆ ಮಾವಿನ ಹೂಗಳು ಇಷ್ಟು ಬೇಗ ಬಂತಲ್ಲ. ಹಾಗೆ ಕೆಲವೊಂದು ಅಂದರೆ ಬಾಳೆ ಗಿಡಕ್ಕೆಲ್ಲ ನೀವು ಸುಣ್ಣದ ನೀರನ್ನು ಹಾಕ್ಬೋದು. ಹಾಗೆ ಮರಗಳಿರತ್ತಲ್ಲ, ಅದಕ್ಕೆ ಒಂದು ಮೊಳೆ ಹೊಡೆದ್ರೂ ಸಾಕಾಗುತ್ತೆ ಅಮಾವಾಸ್ಯೆಗೆ ಒಂದು, ಅಂದರೆ ದೃಷ್ಟಿ ತಾಗಬಾರ್ದು ಅಂತ. ಆಯಿತಾ? ಇದೊಂದು ನೀವು ಪ್ರಯತ್ನ ಪಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಎಲ್ರಿಗೂ ಶೇರ್ ಮಾಡಿ.